महामंडळाच्या 22व्या कार्यकाळासाठी 4 स्थायी समित्यांच्या 28 सदस्यांच्या जागांसाठी मंगळवारी बिनविरोध निवडणूक झाली. कर आकारणी, वित्त आणि अपील स्थायी समिती, सार्वजनिक आरोग्य, शिक्षण आणि सामाजिक न्याय स्थायी समिती, नगररचना आणि विकास स्थायी समिती आणि लेखा स्थायी समितीच्या प्रत्येकी 7 सदस्यांच्या जागांसाठी निवडणूक होणार होती. सदस्यांची बिनविरोध निवड झाली. कर आकारणी, वित्त आणि अपील स्थायी समितीमध्ये ब्रह्मानंद मिरजकर, नितीन जाधव, नेत्रावती भागवत, पूजा पाटील, हनुमंत कोंगाळी, इकेरा मुल्ला, जरीना फतेखान यांची निवड झाली. सार्वजनिक आरोग्य, शिक्षण व सामाजिक न्याय स्थायी समितीमध्ये दीपाली टोपकी, श्रीशैल कांबळे, राजू भातकांडे, माधवी राघोचे, रूपा चिक्कलदिनी, अस्मिता पाटील, लक्ष्मी लोकारी यांची निवड झाली. ಅವಿರೋಗಿ ಆಯ್ಕೆ ಆಗಿದೆ ಸ್ಥಾಯಿ ಸಮಿತಿ ಎಲ್ಲ 4 ಸ್ಟ್ಯಾಂಡಿಂಗ್ ಕಮಿಟಿಯವರ. ವಿಶೇಷವಾಗಿ ನಾನು ದಕ್ಷಿಣದ ಶಾಸಕರ ಅಭಯಜಿ ಪಾಟೀಲ್ ಸಾಹೇಬರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಉತ್ತರದ ಮಾಜಿ ಶಾಸಕರಾದ ಅನಿಲ್ ಬೆನ್ಕೆಯವರು, ರಾಜ್ಯ BJP ಉಪಾಧ್ಯಕ್ಷರಾದ ಅವರಿಗೂ ಧನ್ಯವಾದ ಹೇಳ್ತೀನಿ. ಇದು ಅವಿರೋಧಿ ಆಯ್ಕೆ ಆಗಲಿಕ್ಕೆ ನಮ್ಮ ವಿರೋಧಿ ಪಕ್ಷದ ನಾಯಕರ ಮುಜಮ್ಮಲ್ ಧೋನಿ ಅವರಾಗಲಿ, ಅವರ ಉತ್ತರ ಶಾಸಕರಾಗಲಿ ಎಲ್ಲರೂ ಕೂಡಿ ಅವಿರೋಧಿ ಹಾಗೆ ಇದು ಒಂದು ಪ್ರಕ್ರಿಯೆ ನಡೆದೈತಿ. ಹಾಗಾಗಿ ಬರೋ ಕಾಲದಲ್ಲಿ ಎಲ್ಲ ಜಾಯಿಂಟಾಗಿ ನಾವು ಬೆಳಗಾವಿ ವಿಕಾಸ ಮಾಡೋದು ದೃಷ್ಟಿಯಿಂದ ನಾವು ಕಟಿಬದ್ಧ ಇರ್ತೀವಿ. ಒಂದು ಆರೋಗ್ಯ ಕಮಿಟಿ, ಒಂದು ರೆವಿನ್ಯೂ ಕಮಿಟಿ, ಅದೇ ರೀತಿ ಅಕೌಂಟ್ ಪ್ಲಸ್ PWD ಇವು 4 ಸ್ಥಾಯಿ ಸಮಿತಿಯ ಇವತ್ತು ಚುನಾವಣೆ ಆಯಿತು. ಇದರೊಳಗೆ ಅವಿರೋಧಿ ಎಲ್ಲ ಆಯ್ಕೆ ಆಗಿದೆ. ಇಲ್ಲ, ಲಾಸ್ಟ್ ಟೈಮ್ ನಾವು ಏನು ಮಾಡಿದವಲ್ಲ ಅದೇ ಟರ್ಮ್ ಕಂಡೀಷನ್ ಮೇಲೆ ಇದೆಲ್ಲ ಪ್ರಕ್ರಿಯೆ ಆಗಿದೆ. ಅಧ್ಯಕ್ಷರ ಆಯ್ಕೆ ಇನ್ನೂ ಒಂದು 4 ದಿವಸ 5 ದಿವಸಲೇ ಆಗ್ತೈತೆ. ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಆಗ್ತೈತೆ. ಟೋಟಲ್ 7 ಮಂದಿ ಸದಸ್ಯರು ಇರ್ತಾರೆ. 5 ಮಂದಿ ನಮ್ಮ ರೂಲಿಂಗ್ ಪಾರ್ಟಿ ಅವ್ರದಿಂದ ಇದ್ದಾರೆ, 2 ದಿನ ಅಪೋಸಿಷನ್ದಿಂದ 2 ಮಂದಿ ಇದ್ದಾರೆ. ಸ್ಥಾಯಿ ಸಮಿತಿ ಸಭೆದ ಬರೀ ಅಧಿಕಾರಿಗಳ ಜೊತೆ ಜಟಾಪಟಿನ ಆಯಿತು, ಅಭಿವೃದ್ಧಿ ಪರವಾದ ಕೆಲಸ ಆಗಲಿಲ್ಲ. ಅಭಿವೃದ್ಧಿ ಪರವಾಗಿ ಆಗಿಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಮಗೆ ಬಂದಿದ್ದ ಒಂದು ಗ್ರ್ಯಾಂಟ್ ನಾವು ಯೂಸ್ ಮಾಡಬೇಕಾಗ್ತೈತಿ. ಮತ್ತು ಜನಪರ ಯೋಜನೆಯಿಂದ ನಾವು 100% ಅವ್ರ ವಿಶ್ವಾಸ ನಾವು ಗೆದ್ದಿದ್ದೇವೆ. ಯಾಕೆ ಮೂಲಭೂತ ಸುವಿಧಾ ನಮಗೇನು ಕೊಡಬೇಕಾಗಿದೆ ಅದು ನಾವು ಪ್ರಯತ್ನ 101% ನಮ್ಮ ಮಾಜಿ ಮಹಾಪೌರವರಾಗಲಿ, ಉಪಮಹಾಪೌರರಾಗಲಿ, ನಮಗೆ ಎಲ್ಲ ಆಡಳಿತದ ನಾಯಕರಾಗಲಿ, ವಿರೋಧ ನಾಯಕರು ಎಲ್ಲರೂ ಕೂಡಿ ವ್ಯವಸ್ಥಿತ ಕೆಲಸ ಮಾಡಿದೆ. ನಮ್ಗೆ ಅದರ 100% ನಮ್ಗೆ ಮಾರ್ಕ್ಸ್ ತೊಗೊಂಡಿದೆ ಅಂತ ನಮ್ಗೆ ಅಂದ್ರೆ ಅನಿಸ್ತು. 100% ಅನುದಾನ ಕೊರತೆ ಇದೆ. ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಆವಾಗ ರೆಗ್ಯುಲರ್ಲಿ ನಮ್ಗೆ ವಿಶೇಷ ಅನುದಾನ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಸರ್ಕಾರ, ನಮ್ಮ ಮಹಾನಗರ ಪಾಲಿಕೆಗೆ ಕೊಡ್ಕೊತ ಬಂದಿದೆ. ಇದೇ ಸರ್ಕಾರ ಈ ಟೈಮ್ ಅನುದಾನ ಬರುವಂಗೆ ಬಂದಿಲ್ಲ. ಅದ್ರ ಸಲುವಾಗಿ ಏನು ಕೆಲಸ ಆಗಬೇಕಾಗಿದೆ ಆ ಮಟ್ಟಕ್ಕೆ ಕೆಲಸ ಆಗಿಲ್ಲ. ಆದರೆ ನಾವು 101% ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರೂ ಕೂಡಿ ಬೆಳಗಾವಿ ಏನು ವಿಕಾಸ ಕರ್ಕೊಂಡು ಹೋಗ್ಬೇಕಾಗ್ತೈತಿ ವರಿಷ್ಠರ ಮಾರ್ಗದರ್ಶನದಿಂದ ನಾವು 101% ಮತ್ತೊಂದು ಸರ್ತಿ ನಾವು ನಮ್ಮ ಪ್ರಯತ್ನಶೀಲ ಇರ್ತೇವೆ. ಇವರು ನಮ್ಮ ರೀಜನಲ್ ಕಮಿಷನರ್ ಅವರ ಅಂಡರ್ ಇದು ಇಲೆಕ್ಷನ್ ನಡೀತೈತಿ. ಆ ಪ್ರಕ್ರಿಯೆ ಒಳಗೆ ಎಲ್ಲರೂ ನಮ್ಮ ಎಲ್ಲ ನಗರ ಸೇವಕರ ಅಟೆಂಡೆನ್ಸ್ ಇತ್ತು. 54. 101% ಆಲ್ರೆಡಿ ನಮ್ಮ ದಕ್ಷಿಣದಿಂದ ಇರ್ಬೋದು, ಆರೋಗ್ಯ ಡಿಪಾರ್ಟ್ಮೆಂಟಿಂದ ಇರ್ಬೋದು, ದಕ್ಷಿಣ ಮತಕ್ಷೇತ್ರದಿಂದ ಒಂದೊಂದು ಭಾಗದಲ್ಲಿ ಎಲ್ಲರ ಶಾಸಕರ ಅಂಡರ್ ಲೀಡರ್ಶಿಪ್ ಒಂದೊಂದು ಮನೆಗೆ ನಾವು ಡೆಂಗು ಮತ್ತು ಚಿಕನ್ ಗುನಿಯಾದು ಒಂದು ಡ್ರಾಪ್ ಹಾಕ್ತಾ ಇದ್ದೇವೆ. ಆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೈತಿ. ಕಾರ್ನರ್ ಸಭಾ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನಾವು ಆ್ಯಸ್ ಎ ಆಡಳಿತ ಪಕ್ಷದ ನಾಯಕನಾಗಿ ನಾನು ಜನರಲ್ಲಿ ಒಂದು ವಿನಂತಿ ಮಾಡ್ತೀನಿ. 99.9% ಡೆಂಗ್ಯೂ ಸೊಳ್ಳೆ ಇರ್ತಾವೆ, ಅವು ವೈಟ್ ಸೊಳ್ಳೆ ಇರ್ತಾವೆ, ಅವು ಮುಂಜಾನೆ ಆಗ್ತಾವೆ, ಮುಂಜಾನೆ ಕಡಿತಾವೆ. ಅದ್ರ ಸಲುವಾಗಿ ನಾನು ಪ್ರತಿಯೊಂದು ಜನರಿಗೆ ನನ್ನ ಕಡೆಯಿಂದ ನನ್ನ ಕಳ್ಕಳಿನಂತೆ ಆ್ಯಸ್ ಎ ಮಹಾನಗರ ಪಾಲಿಕೆಯ ಒಂದು ರೂಲಿಂಗ್ ಪಾರ್ಟಿ ಲೀಡರಿಂದ ನಿಮ್ಮ ಮನೆಯ ಸಂಪರ್ಕದಲ್ಲಿ, ನಿಮ್ಮ ಪರಿಸರದಲ್ಲಿ ಇರುವ ಒಂದು ಟಯರ್ ಇರ್ಬೋದು, ನಮ್ಮ ಬಕೆಟ್ಸ್, ಹಳೆ ಬಕೆಟ್ಸ್ ಇರ್ಬೋದು, ಅಲ್ಲಿ ಕಸ ಕಡ್ಡಿಗಳು ಚೆಲ್ಲಬೇಡ್ರಿ. ಆ ನೀರು ಒಳಗೆ ಡೆಂಗು ಮಸ್ಕಿಟೋಸ್ ಕ್ರಿಯೇಟ್ ಆಗ್ತಾವೆ. ಹಾಗಾಗಿ ನಿಮ್ಮ ಪರಿಸರ ಕ್ಲೀನ್ ಮಾಡೋದು ನಮ್ಮ ಕೈಯಾಗಿದೆ. ಆ ಥರ ಏನು ಪ್ರಿಕಾಷನ್ ನಾವು ತೊಗೋಬೇಕಾಗ್ತೈತೆ ಅದು ತೊಗೊಳ್ಳೋನು. ಮತ್ತು ಡೆಂಗ್ಯೂದು ನಾವು ಆಲ್ರೆಡಿ ನಮ್ಮ ದಕ್ಷಿಣದಿಂದ ಉತ್ತರದಿಂದ ಎಲ್ಲರೂ ನಾವು ಮಾಹಿತಿ ಸ್ಟಾರ್ಟ್ ಮಾಡಿದ್ದೈತೆ. ಹಾಗಾಗಿ ಏನು ಪೆನಿಕ್ ಆಗೋದೇನು ಗರಜಿಲ್ಲ.
नगररचना व विकास स्थायी समितीमध्ये जयतीर्थ सवदत्ती, उदयकुमार उपरी, संतोष पेडणेकर, रविराज सांबरेकर, अभिजित जवळकर, बसवराज मोरगेकर, शिवाजी मंडोळकर यांची निवड झाली. लेखा स्थायी समितीमध्ये शंकर पाटील, मंगेश पवार, सारिका पाटील, प्रिया सातगोंडा, रेश्मा कामकर, रेश्मा भैरकदर, शकिला मुल्ला यांची बिनविरोध निवड झाली. विनोद कोलकार, KMM मराठी, बेळगाव.